ಮಾಡ್ಕೊಳ್ಳೋದು ಒಳಗಡೆ ಎಲ್ಲ ಮಾಡ್ಕೊಂಡಿದ್ದೀವಿ. ಬುಕ್ಕಿಂಗ್ ಮಾಡಿ ಒಂದೂವರೆ ತಿಂಗಳಾಗಿದೆ. ಮನೆಗೆ ಗ್ಯಾಸೇ ಬಂದಿಲ್ಲ, ಬರ್ದೇನೆ ಕ್ಯಾನ್ಸಲ್ ಮಾಡಿದ್ದಾರೆ. ಆಟೋಮೆಟಿಕ್ ಅವರೇ ಕ್ಯಾನ್ಸಲ್ ಮಾಡಿಕೊಂಡು ಆಯ್ತಾ, ಕಸ್ಟಮರ್ ಮನೇಲಿಲ್ಲ ಅಂತ ಸುಳ್ಳು ಮೆಸೇಜ್ ನಮಗೆ ಕಳಿಸ್ಬಿಟ್ಟು ಇವ್ರದ್ದು ಗ್ಯಾಸ್ ಇದೆ ಗ್ಯಾಸ್ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಮೇಲೆ ಡೆಲಿವರಿ ಬರುತ್ತೆ ಅಂತ ಮೆಸೇಜ್ ಎಲ್ಲ ಬಂದಿದೆ ಮೊಬೈಲ್ಗೆ. ಡೆಲಿವರಿ ಬರೋ ದಿವಸ ಈ ನಂಬರಿಂದ ಬೇಬಿ ರಾಣಿ ಅಂತ ಯಾರೋ ಫೋನ್ ಮಾಡಿ ಈ ನಂಬರಿಂದ DSC ನಂಬರ್ ತೊಗೊಂಡು ನಮಗೆ ಡೆಲಿವರಿ ಆಗಿಲ್ಲ, ಬೇರೆ ಯಾರಿಗೂ ಡೆಲಿವರಿ. ಕಸ್ಟಮರ್ ಆಗಿದ್ದೀವಿ, ನಾವು ತುಂಬ ಸಪ್ಲೈ ಚೆನ್ನಾಗಿ ಬರ್ತಾ ಇತ್ತು. ವಿನಾಸ್ ಗ್ಯಾಸಲ್ಲಿ ಶಿವ ಗ್ಯಾಸ್ ಆಗಲಿ ಇವರು ಫ್ರಾಡ್ ಮಾಡ್ತಾ ಇದ್ದಾರೆ, ಜನಗಳಿಗೆ ಹಗ್ಲು ದರೋಡೆ ಮಾಡ್ತಾ ಇದ್ದಾರೆ. ಇವರು ನಮಗೆ ಜನಗಳ ಹೆಸರು ಹೇಳ್ಕೊಂಡು ಇವರು ಹೋಲ್ಸೇಲ್ಗಳಿಗೆ ಆದವರಿಗೆ ವ್ಯಾಪಾರ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಬುಕ್ಕಿಂಗೇ ಬರಲ್ಲ, ನಾವು ಬುಕ್ಕಿಂಗ್ ಮಾಡಿದ್ರೆ ಇವರೇ ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಹುಡುಗರುಗಳು ಮನೆ ತಕ್ಕೆ ಬರಲ್ಲ, 3 ಸಲ ಬಂದಿದ್ದೀವಿ ಅಂತೇಳಿ ಸುಳ್ಳಾಗಿ ಹೇಳ್ಬಿಟ್ಟು ಬಂದು ಇವರೇ ಕ್ಯಾನ್ಸಲ್ ಮಾಡ್ಕೊಳ್ಳೋದು. ಇವ್ರು ಏನಪ್ಪ ಅಂದರೆ ಜನಗಳಿಗೆ ಮೋಸ ಮಾಡೋಕ್ಕೆ ರೆಡಿ ಇದೆ. ನಾವು ಕೇಳ್ತಾ ಇರೋದೇನೋ ಇಲ್ಲ ಒಳ್ಳೆಯ ಸರ್ವಿಸ್ ಕೊಡಿ, ಇಲ್ಲ ಬಾಕ್ಲಾಕಿ ನಾವು ಕೇಳ್ತೇವೆ. ಇಲ್ಲೇನು ಸಮಸ್ಯೆ ಆಗಿದೆ ಅಂದರೆ ಹೆಣ್ಮಕ್ಳು ಕೂಡಿಸ್ಬಿಟ್ಟಿದ್ದಾರೆ. ಮಾತಾಡ್ತಾರೆ, ನಾವು ಏನು ಮಾತಾಡೋಕ್ಕಾಗಲ್ಲ. ಗಂಡು ಮಕ್ಳುಗಳು ನನ್ನ ಮೈ ಮುಟ್ಟ ನೋಡ್ತೀನಿ, ನನ್ನ ಕೈ ಮುಟ್ಟ ನೋಡ್ತೀನಿ ಅಂತ ಈ ಅಮ್ಮ ಮಾತಾಡ್ತಾಳೆ. ಏನಾರ ಮಾಡಕ್ಕೆ ಹೋದ್ರೆ ನನ್ನ ಪರವಾಗೈತೆ ಕಾನೂನು ಅಂತಾಳೆ. ಈ ಥರ ಎಲ್ಲ ಆಗಿದೆ. ಇಲ್ಲಿ ದೊಡ್ಡ ಫ್ರಾಡ್ ಏನು ಗೊತ್ತಾ, ಏಜೆನ್ಸಿ ಫ್ರಾಡ್ ಇದೆ. ಮೊದಲು ಜಾಗಕ್ಕೆ ಅವ್ರ ಮಾಲೀಕರು ಬರಬೇಕು. ನಮ್ದು ಮೊದಲು ಹೆಂಗಿತ್ತು ಆ ಏಜೆನ್ಸಿಗೆ. ಮತ್ತೆ ಸಿಲಿಂಡರ್ ಬಂದಿಲ್ಲ, ಹೋದ ವಾರ ಬರ್ತದೆ ಹೋಗಿ ಅಂತ ಅಂದರು. ಇವತ್ತು ನೋಡಿದ್ರೆ ಬಂದೇ ಇಲ್ಲ ಸಿಲಿಂಡ್ರು. ಕೇಳಿದ್ರೆ ಕೊಡ್ತೀವಿ ಅಂತ ಅಂತವ್ರೆ KYC ಆಗಿಲ್ಲ ಅಂತಾರೆ. 3 ತಿಂಗಳು KYC ಮಾಡ್ಕೊಂಡು ಸಿಲಿಂಡರ್ ತಗೊಂಡಿದ್ದೀವಿ, ಒಂದೇ ಕೊಟ್ಟಿರೋದು. ಈಗ ಇನ್ನೊಂದು ಬುಕ್ ಮಾಡಿದ್ದೀವಿ, ಇನ್ನು 1 ತಿಂಗಳಿಂದಲೂ ಕೊಟ್ಟಿಲ್ಲ. ಕೊಟ್ಟವ್ರೆ ಮೊನ್ನೆ. ಈಗ ಕೇಳಿದ್ರೆ ಸಿಲಿಂಡ್ರ್ ಇಲ್ಲ. ನಂದು ಬೆಟ್ಟದಲ್ಲಿದೆ, ಮಾದಪ್ಪನ ಬೆಟ್ಟದಲ್ಲಿ ಮೊಮ್ಮೈತೂರು ಮುಡಿ ಕೊಟ್ಟು ಸಿಲಿಂಡ್ರು, ನಿಮ್ಮ ಸಿಲಿಂಡ್ರ್ ಬೇರೆ ಕೊಡ್ತಾ ಇದ್ದೀನಿ, ಕೇಳಿದ್ರೆ ತಗೊಂಡಿದ್ದೀನಿ ಅಂತ ಹೇಳಿ ಸಿಲಿಂಡ್ರ್ ತಗೊಬಂದಿದ್ದೀನಿ. ಸಿಲಿಂಡ್ರ್ ಕೊಡ್ತಾರೆ. ಈಗ ಬುಕ್ಕಿಂಗ್ ಮಾಡಿದ್ದಾರೆ ಮೇಡಮ್ ಒಬ್ರು, 3 ಸಲ ಸಹ ಬೇರೆಯವರಿಗೆ ಹೋಗಿದೆ. ಸಂಡೇ ಕೂಡ ಡೆಲಿವರಿ ಆಗಿದೆ ಅಂತೆ, ಪ್ರೂಫ್ ಅವ್ರ ಹತ್ರ ಇದೆ ಅಂತೆ. ಅವ್ರ ಮನೆಗೆ ಹೋಗಿಲ್ಲ ಅಂತ ಹೇಳ್ತೀರಾ, ಅವ್ರು ಹೇಗೆ ಸುಳ್ಳು ಹೇಳ್ತಾರೆ? ಇಲ್ಲಿ ಬಂದು ಸಿಸ್ಟಮ್ ಅಲ್ಲಿ 5 ವರ್ಷ ಎಷ್ಟು ಸಿಲಿಂಡರ್ ಬುಕ್ ಆಗಿದೆ ಈ ತಿಂಗಳು ಜನವರಿಯಿಂದ ಇಲ್ಲಿ ತನಕ ಎಷ್ಟು ಬುಕ್ ಆಗಿದೆ, ಎಷ್ಟು ಸಿಲಿಂಡರ್ ಹೋಗಿದೆ ಅದನ್ನು ತೋರಿಸ್ತಾರೆ. ಅವ್ರಿಗೆ ಎಷ್ಟು ಸಿಲಿಂಡರ್ ಹೋಗಿದೆ ಅಷ್ಟೇ ಕನ್ಫರ್ಮ್. ಬಟ್ ಅವ್ರ ಹತ್ರ ಪ್ರೂಫ್ ಇದೆಯಲ್ಲ ಮೇಡಮ್, ಅವ್ರ ಮನೆಗೆ ಬಂದ ಸಿಸ್ಟಮ್ ಅಲ್ಲಿ ಪ್ರೂಫ್ ತೋರಿಸ್ತೀನಿ. 5 ವರ್ಷಕ್ಕೆ ಕಂಪ್ಲೇಂಟ್ ನೀವು ಹೇಳ್ತಿರೋದೀಗ ಅವ್ರು ಇಲ್ಲಿ ಬಂದು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತೀರಾ? ನಾನು ಹೇಳೋ ಸುಳ್ಳು ಅನ್ಕೊಂಡಿದ್ದೀರಾ? ನೋಡಿ ಸಿಸ್ಟಮ್ ಅಲ್ಲ, ನಿಮ್ಮ ಸಿಸ್ಟಮ್ ಅಲ್ಲಿ ಇದೆ, ಬಟ್ ಡೆಲಿವರಿ ಬೇರೆಯವರಿಗೆ ಹೋಗಿದೆ ಅಂತಿದಾರಲ್ಲ. ತಗೊಂಡ್ರೆ ಸಿಲಿಂಡರ್ ಮೇ ಅಲ್ಲಿ ಕನ್ಫರ್ಮ್ ಆಗಿದೆ. ಬೈ ಮಿಸ್ಟೇಕ್ ಆಗಿದ್ದಿಲ್ಲ, DSC ಕೊಡದೆ ನಾವು ಕನ್ಫರ್ಮ್ ಮಾಡೋದು. ಮೇಡಮ್ ಬೈ ಮಿಸ್ಟೇಕ್ ಒಂದ್ಸಲಿ 3 ಸಲ ಕೂಡ ಬೇರೆಯವರಿಗೆ ಹೋಗುತ್ತಾ? ಅದು ಆಗಿಲ್ಲ, ಅದು ಸುಳ್ಳು. ಮೈಸೂರಿನ ಅಗ್ರಹಾರ ಸರ್ಕಲ್ ಬಳಿ ಇರುವಂತಹ ಪದ್ಮ ಶ್ರೀನಿವಾಸ ಇಂಡಿಯನ್ ಡಿಸ್ಟ್ರಿಬ್ಯೂಟರ್ ವಿರುದ್ಧ ಇಂದು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಏಜೆನ್ಸಿಯಲ್ಲಿ ಅಕ್ರಮ ಅವ್ಯವಹಾರ ನಡೀತಾ ಇದೆ ಎಂದು ಆರೋಪ ಮಾಡ್ತಾ ಇದ್ದಾರೆ. ಕಳೆದ 3 ತಿಂಗಳಿನಿಂದ ಗ್ಯಾಸ್ ಲಭಿಸ್ತಾ ಇಲ್ಲ. ಗ್ಯಾಸ್ ಬುಕ್ ಮಾಡಿದರೂ ಕೂಡ ಮತ್ತೊಬ್ಬರ ಹೆಸರಿಗೆ ಗ್ಯಾಸ್ ಡೆಲಿವರಿ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಸಂಕಷ್ಟವನ್ನು ಎದುರಿಸುತ್ತಿದ್ದಂತಹ ಜನ ಇಂದು ಏಜೆನ್ಸಿಗೆ ತೆರಳಿ ಅಲ್ಲಿ ಇದ್ದಂತಹ ಕೆಲಸದವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮತ್ತೆ ನಿಮ್ಮ ಓನರ್ ಫೋನ್ ಮಾಡಿದ್ರೆ ಫೋನೇ ತೆಗಿಯಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದಾರಲ್ಲ ಮೇಡಮ್? ಕೊಟ್ಟಿದ್ದಾರೆ. ಈ ವೀಕಲ್ಲಿ ಎಲ್ಲ ಕರೆಕ್ಟಾಗಿ ಕ್ಲಿಯರ್ ಆಗಿ ಹೋಗುತ್ತೆ. ಅಕ್ಕಪಕ್ಕ ಏಜೆನ್ಸಿ ಹೋಗುತ್ತೆ. ಈಗ ಇಷ್ಟೊಂದು ಜನ ಬಂದು ಇಲ್ಲಿ ಪ್ರಕಾರ ಮಾಡ್ತಿದಾರೆ, ನಿಮ್ ಜೊತೆಗೆ ಬೇರೆ ಯಾರು ಬಂದಿಲ್ಲ. ಸೊ ನಿಮ್ಮ ಮೇಲೆ ಹೇಗೆ ಅಂತ ನೀವು ಒಂದು ಏಜೆನ್ಸಿ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ? ಸಾಟರ್ಡೆ ಬರಕ್ಕೆ ಹೇಳಿ ಸರ್, ಅಲ್ಲಿ ತನಕ ಕ್ಲಿಯರ್ ಆಗಿಲ್ಲ ಸರ್, ಮಾತಾಡೋದು. ನಾನು ನಾಗೇಶ್ ಅಂತ, ನಾನು ಇವ್ರ ಹತ್ರ ಬಂದಾಗ ಹೋಲ್ಸೇಲನ್ನು ಮಾತಾಡಿದ್ದೆ. ನನ್ನ ಎದುರಿಗೇನೆ ಬುಕ್ ಮಾಡಿದ್ರು, ವಿತಿನ್ 4 ಅವರ್ಸ್ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ತನಕ ಸಿಕ್ಕಿಲ್ಲ. ಇದು 4 ಸಲ ಯಾವಾಗ ನೋಡಿದ್ರು ಕೈವಸೆ ಆಗಿಲ್ಲ, ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳಿದ್ರೆ ಇವರೇ ಫೋಟೋ ತೆಗೆದು ಇವರ ಗಿರಿಧರ್ ಅಂತ ಹೇಳ್ಬಿಟ್ಟು ಇವರ ಓನರ್ ಮಗನೇ ಫೋಟೋ ತೆಗೆದು ಅಪ್ಲೋಡ್ ಮಾಡಿಬಿಟ್ಟು ಆಗಿದೆ ಅಂತ ಹೇಳಿದ್ರು. ಮುಂದಿನ ತಿಂಗಳು ಬುಕ್ ಮಾಡೋಕೆ ಹೋದ್ರೆ ತಗೋತಾ ಇಲ್ಲ, ತಿರ್ಗಾ ಕೈವಸೆ ಆಗಿಲ್ಲ. ಹಂಗಾದ್ರೆ ಇದೆಲ್ಲ ಬರೀ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು.
ಇದೇ ಥರ ಏನು ಅಂತಂದರೆ ನನಗಾದ ಅನುಭವ ಹೇಳ್ತೀನಿ. ಇಲ್ಲಿ ನಮಗೆ HP ಗ್ಯಾಸಲ್ಲಿ ಯಾವುದೋ ಥರ ತೊಂದರೆ ಇಲ್ಲ. ಇಂಡಿಯನ್ ಗ್ಯಾಸಲ್ಲಿ ತೊಂದರೆ ಆಗ್ತಾ ಇರೋದು ಅದೊಂದು ಈ ಏಜೆನ್ಸಿಲೇ. ಬೇರೆ ಒಂದು ಕಡೆ ಇದೇ ಥರನೇ ತೊಗೊಂಡು ನನ್ನ ಮೊಬೈಲ್ಗೆ ಇದ್ದಕ್ಕಿದ್ದಂಗೆ ಒಂದು ಮೆಸೇಜ್ ಬಂತು, ನೀವು ಬುಕ್ ಮಾಡಿದ್ದೀರಾ ಅಂತ. 2 ಸೆಕೆಂಡಲ್ಲಿ ಡೆಲಿವರಿ ಆಯಿತು ಅಂತ ಬಂತು. ನಾನು ಬುಕ್ಕು ಮಾಡಿಲ್ಲ, ಡೆಲಿವರಿಗೂ ಆಗಿಲ್ಲ. ಹೆಂಗೆ ಮಾಡೋದು ಸಾಧ್ಯ? ಇವ್ರು ಬೇಕು ಅಂತ ಅವ್ಯವಹಾರ ನಡೀತಾ ಇದೆಯಾ, ಹೇಗೆ ಇದ್ರ ಬಗ್ಗೆ ಯಾರು ಕ್ರಮ ತಗೊಳ್ತಾ ಇದ್ದಾರೆ? ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಕೂಡ ಏಜೆನ್ಸಿಯವ್ರ ಹತ್ರ ಕೇಳಿದೆ, ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲದೇ ಏನು ನಡೆಯಲ್ಲ. ಇವಾಗ ನೀವು ಯಾವುದೇ ಸ್ಟ್ರೀಟ್ ಫುಡ್ಗೆ ಹೋಗಿ, ಯಾವುದೇ ಹೋಟೆಲ್ಗೆ ಹೋಗಿ, ಯಾವುದಕ್ಕೆ ಹೋಗಿ, ನಿಮಗೆ ಡೊಮೆಸ್ಟಿಕ್ ಸಿಲಿಂಡರ್ ಯೂಸ್ ಮಾಡ್ತಿರೋದು. ಕಮರ್ಷಿಯಲ್ ಸಿಲಿಂಡರ್ ಕಮ್ಮಿ ಆಗೋಗಿದೆ. ಅವ್ರಿಗೆ ಸಿಗೋ ಸಿಲಿಂಡ್ರು ಸಾಮಾನ್ಯ ಜನರಿಗೆ ಯಾಕೆ ಸಿಗ್ತಾ ಇಲ್ಲ? ಇದು ನಾನು ಕೇಳ್ತಿರೋಂಥ ಪ್ರಶ್ನೆ. ಯಾಕೆ ಇದನ್ನ ಡಿಪಾರ್ಟ್ಮೆಂಟ್ ಅವರು ಇದನ್ನ ಕ್ರಮ ತಗೋತಾ ಇಲ್ಲ? ಯಾಕೆ ಅವ್ರ ಕಣ್ಣು ಕಾಣಿಸ್ತಾ ಇಲ್ವಾ? ಇದು ಆಹಾರ ಇಲಾಖೆ ಇರ್ಬೋದು, ಯಾರೇ ಇರ್ಬೋದು, ನಾನು ಕೇಳ್ತಿರೋ ಸರ್ಕಾರ ಕಣ್ಣು ಕಾಣಿಸ್ತಾ ಇಲ್ವಾ? ಇದು ಒಂದು ಸ್ಟ್ರೀಟಲ್ಲಿ ಒಬ್ಬ ವ್ಯಾಪಾರಿ ಮಾಡಲಿ ಬೇಡ ಅಂತ ಹೇಳಲ್ಲ, ಅವ್ನು ಇಟ್ಕೋಬೇಕಾಗಿರೋದು ಕಮರ್ಷಿಯಲ್ ಸಿಲಿಂಡ್ರು. ಡೊಮೆಸ್ಟಿಕ್ ಇಟ್ಕೊಂಡು ಏನಿಗೆ ಮಾಡ್ತಾ ಇದ್ದಾನೆ? ಇವಾಗ ಒಬ್ಬ ವ್ಯಕ್ತಿಗೆ ಸರ್, ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಊಟಕ್ಕೆ ಬೇಕು ಅಂದರೆ ಖರ್ಚು ಮಿನಿಮಮ್ 400 ರಿಂದ 500 ರೂಪಾಯಿ ಖರ್ಚಾಗುತ್ತೆ. ಎಲ್ಲಿಂದ ಹೋಗ್ತಾನೆ ಸರ್ ಒಬ್ಬ ಬಡವ ಊಟಕ್ಕೆ? ಒಂದು ರಾತ್ರಿ ಮಗು ಎದ್ದು ಅಳ್ತಾ ಇದ್ರೆ ಹಾಲು ಕಾಯಿಸೋಕ್ಕೆ ಕಾಯಿಸಿಲ್ಲ ಅಂದರೆ ಆ ತಾಯಿ ಗೊತ್ತಾಗುತ್ತೆ ನೋವು ಏನು ಅಂತ. ಇವ್ರಿಗೇನು ಸರ್ ಇವರು